ನಿನ್ನೆ ಅಧಿವೇಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದಂತಹ ಅದೊಂದು ಮಾತು ಈಗ ತುಂಬಾ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಜಪ. ವಿಪಕ್ಷ ನಾಯಕ ಆರ್ ಅಶೋಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ. ಆರ್ ಅಶೋಕ್ ಅವರ ಮಾತಿದು. ಆರ್ಎಸ್ಎಸ್ ಒಂದು ದೇಶಭಕ್ತಿಯ ಸಂಘಟನೆ. ರಾಹುಲ್ ಗಾಂಧಿ ಆರ್ಎಸ್ಎಸ್ ವಿರುದ್ಧ ಮಾತನಾಡ್ತಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಆಗೋದು ಪಕ್ಕಾ ಅಂತ ಹೇಳಿ ಆರ್ ಅಶೋಕ್ ಈ ಹೇಳಿಕೆಯನ್ನ ನಿನ್ನೆಯ ಆರ್ಎಸ್ಎಸ್ ಜಪಕ್ಕೆ ಟ್ಯಾಗ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ನನ್ನ ಜೊತೆ ಅವರು ಟ್ಯಾಕಲ್ ಮಾಡುವಂತ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳಿದೆ, ನೀನು ಎಲ್ಲ ಒಂದ್ ಕಡೆ ಚಡ್ಡಿ ಹಾಕಿದ್ದೆಲ್ಲಪ್ಪ ಅಂತ. ನಾನು ಚಡ್ಡಿ ಹಾಕಿದ್ದೆಲ್ಲ ಅಂತ ಒಂದು ಪದ ಹೇಳಿದ್ಕೆ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ದ್ವಯ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತ ಬೆಳೆದಿದ್ದೀನಿ. ನಾನು ಸ್ವಲ್ಪ ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಹಾಮಂಗಲೆ. ನಾನು ಅವೆಲ್ಲ ಆಮೇಲೆ ಮತ್ತೆ ಕಡದಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ. ಅದನ್ನ ನಿಮ್ ಗರಡಿಲ್ ಬೆಳಿಲ್ಲ ಅಂತಂದ್ರು ನಾನು ಈ ಪರಮೇಶ್ವರ್ ಗರಡಿಲ್ಲ ಬೆಳೆದಿದ್ದೀನಿ. ನಾನು ಸ್ವಲ್ಪ ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಹಾಮಂಗಲೆ. ನಾನು ಅವೆಲ್ಲ ಆಮೇಲೆ ಮತ್ತೆ ಕಡದಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ. ಅದನ್ನ ನಿಮ್ ಗರಡಿಲ್ ಬೆಳಿಲ್ಲ ಅಂತಂದ್ರು ನಾನು ಈ ಪರಮೇಶ್ವರ್ ಗರಡಿಲ್ಲ ಬೆಳೆದಿದ್ದೀನಿ. ನಾನು ಸ್ವಲ್ಪ ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಅಧಿವೇಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆರ್ಎಸ್ಎಸ್ ಜಪ. ಇದಕ್ಕೆ ಬಿಜೆಪಿ ನಾಯಕರುಗಳು ಈಗ ಮಾತನಾಡ್ತಾ ಇದ್ದಾರೆ. ಆರ್ ಅಶೋಕ್ ಏನ್ ಹೇಳಿದ್ರು, ಬೇರೆ ಬೇರೆ ಬಿಜೆಪಿ ನಾಯಕರುಗಳು ಏನ್ ಹೇಳಿದ್ರು, ಬನ್ನಿ ನೋಡ್ಕೊಂಡು ಬರೋಣ. ವಿಧಾನಸಭೆಯಲ್ಲಿ ನನ್ನ ಜೊತೆ ಅವರು ಟ್ಯಾಕಲ್ ಮಾಡುವಂತ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳಿದೆ, ನೀನು ಎಲ್ಲ ಒಂದ್ ಕಡೆ ಚಡ್ಡಿ ಹಾಕಿದ್ದೆಲ್ಲಪ್ಪ ಅಂತ. ನಾನು ಚಡ್ಡಿ ಹಾಕಿದ್ದೆಲ್ಲ ಅಂತ ಒಂದು ಪದ ಹೇಳಿದ್ಕೆ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ದ್ವಯ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತ ಪೂರ್ತಿ RSSನ ಅಂದ್ರೆ ಅದು RSSನ ಭಗವದ್ಗೀತೆ. ಅದು RSSನ ಭಗವದ್ಗೀತೆಯನ್ನ ಅವ್ರು ಹೇಳ್ಬಿಟ್ರು ವಿಧಾನಸಭೆ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರು. ಹೌದು, ನಾನು RSSಗೆ ಹೋಗಿದ್ದು ನಿಜ, RSS ಗೀತೆಯನ್ನ ಕಲಿಸಿದ್ದು ನಿಜ ಅಂತ ಹೇಳಿ. ಇವತ್ತು ರಾಷ್ಟ್ರೀಯ ನಮ್ಮ ನಾಯಕರು ಅದಕ್ಕೆ ಟ್ವೀಟ್ ಮಾಡಿದ್ದಾರೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ RSSೇ ಕಾರಣ ಅಂತೇಳಿ RSS ಮೇಲೆ ದೋಷಾರೋಪಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಆದಂಥ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ RSS ಪರವಾಗಿ ಮಾತಾಡಿದ್ದಾರೆ. ಇದನ್ನು ಅವ್ರಿಗೆ ಬಿಡ್ತೀನಿ, ಅವ್ರ ಪಾರ್ಟಿ ಅವ್ರಿಗೆ.